ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಶೇಷ ಸಮಗ್ರ ಪರಿಷ್ಕರಣೆ ನಿಮ್ಮ ಮತ ನಿಮ್ಮ ಹಕ್ಕು. ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ಎಸ್ಐಆರ್ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಮಸ್ಕಾರ, ಅಂಬಾನಿ ನ್ಯೂಸ್ಗೆ ಸ್ವಾಗತ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೀಗ ಮಹತ್ವದ ಎಸ್ಐಆರ್ ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಪ್ರತಿಯೊಬ್ಬ ಮತದಾರರು ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಇದು. ನಿಮ್ಮ ಮತದಾರರ ಪಟ್ಟಿಯ ಹಕ್ಕುಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಮಾಹಿತಿ ಇಲ್ಲಿದೆ ನೋಡಿ. ಪ್ರತಿಯೊಂದು ಮತಗಟ್ಟೆಯಲ್ಲೂ ಒಬ್ಬರು ಮತಗಟ್ಟೆ ಅಧಿಕಾರಿಗಳಿರುತ್ತಾರೆ. ಇವರ ಕೆಲಸದ ಮೇಲೆ ಮತಗಟ್ಟೆ ಮೇಲ್ವಿಚಾರಕರು ಕಣ್ಣಿಟ್ಟಿರುತ್ತಾರೆ. ಜೂನ್ 30, 2026 ರಿಂದ ಜುಲೈ 29, 2026 ರವರೆಗೆ ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ಅಧಿಕಾರಿಗಳು ನೀಡುವ ಇನ್ಸರೇಷನ್ ಫಾರಂ ಅನ್ನು ತಪ್ಪದೇ ಪಡೆದು ಭರ್ತಿ ಮಾಡಿ ಅವರಿಗೆ ಹಿಂತಿರುಗಿಸಿ. ಇದು ಕಡ್ಡಾಯ. ನೀವು ಹೀಗೆ ಮಾಡದಿದ್ದರೆ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಿಂದಲೇ ಹೊರಗುಳಿಯಬಹುದು. ನಿಮಗೆ 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದ್ದು 2002ರ ಪಟ್ಟಿಯಲ್ಲಿ ಹೆಸರಿದ್ದಲ್ಲಿ ಯಾವುದೇ ದಾಖಲೆಗಳ ಅಗತ್ಯವಿಲ್ಲ. ಕೇವಲ ನಿಮ್ಮ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನು ನೀಡಿದರೆ ಸಾಕು. 2022ರ ಮತದಾರರ ಪಟ್ಟಿಯಲ್ಲಿ ಹೆಸರಿರುವವರು ಮ್ಯಾಪಿಂಗ್ ಮಾಡಿಸಿಕೊಂಡರೆ ಸಾಕು. ಯಾವುದೇ ಹೆಚ್ಚುವರಿ ದಾಖಲೆಗಳ ಅಗತ್ಯವಿರುವುದಿಲ್ಲ. ಇನ್ನು 40 ವರ್ಷದೊಳಗಿನ ಯುವಕರು ಅಥವಾ 2002ರ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದವರು ತಮ್ಮ ತಂದೆ ತಾಯಿ ಅಥವಾ ತಾತ ಅಜ್ಜಿಯವರ 2002ರ ಪಟ್ಟಿಯ ವಿವರಗಳನ್ನು ನೀಡಬೇಕು. ಆಗಸ್ಟ್ 5, 2026 ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಆಗಸ್ಟ್ 5 ರಿಂದ ಸೆಪ್ಟೆಂಬರ್ 4, 2026 ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿರುತ್ತದೆ. ಆಗಸ್ಟ್ 5 ರಿಂದ ಅಕ್ಟೋಬರ್ 3, 2026 ರವರೆಗೆ ಆಕ್ಷೇಪಣೆಗಳ ವಿಲೇವಾರಿ ಪ್ರಕ್ರಿಯೆ ನಡೆಯಲಿದೆ. ಅಕ್ಟೋಬರ್ 7, 2026 ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ಪ್ರಕ್ರಿಯೆಯ ಕುರಿತಾಗಿ ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ಎಲ್ಲಾ ನಾಗರಿಕರಲ್ಲಿ ಕಳಕಳಿಯ ಮನವಿ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಿ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕೆಂದು ಅವರು ಕೋರಿದ್ದಾರೆ. ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನು ಮತಗಟ್ಟೆ ಅಧಿಕಾರಿಗಳು ಅಥವಾ ಬೂತ್ ಮಟ್ಟದ ಏಜೆಂಟ್ಗಳ ಬಳಿ ಖಚಿತಪಡಿಸಿಕೊಳ್ಳಿ. ನಮ್ಮ ದೇಶದ ಭವಿಷ್ಯಕ್ಕಾಗಿ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ. ನೋಡುತ್ತೀರಿ ಅಂಬಾನಿ ನ್ಯೂಸ್. ಇವತ್ತು ನಡೆದಿರುವಂತಹ ಉದ್ದೇಶ ಭಾರತ ಚುನಾವಣಾ ಆಯೋಗದ ಒಂದು ನಿರ್ದೇಶನಗಳೇನಿದ್ವು ಅದರಂತೆ ನಗರದಲ್ಲಿ ನಾನು ER ಹೋಗಿ ಕರ್ತವ್ಯ ನಿರ್ವಹಿಸಿದ್ದೇನೆ, ನಾನು ಮತ್ತು ಮಾನ್ಯ ತಹಸೀಲ್ದಾರ್ ಅವರು. ಅದೇ ರೀತಿಯಾಗಿ SIR, ವಿಶೇಷವಾಗಿ SIRಗೆ ಸಂಬಂಧಪಟ್ಟಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ SIR ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗ ನಾನು ಹೇಳ್ತಾ ಇದ್ದೇನೆ. ಈಗ 36, 2026 ರಿಂದ 27, 2026 ಮನೆ ಮನೆಗೆ ನಮ್ಮ ಒಂದು PLOs ಏನಿದಾರೋ ಅವರು ಪ್ರತಿ ಮನೆಗೂ ಬರ್ತಾ ಇದ್ದಾರೆ. ಬಂದಂತ ಸಂದರ್ಭದಲ್ಲಿ ಅವರು ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ಅನ್ನ ಪ್ರತಿ ಮತದಾರರು ಜವಾಬ್ದಾರಿಯಿಂದ ಅದನ್ನು ಪಡೆದುಕೊಂಡು ಅದನ್ನ BLO ಅವ್ರ ಕೈಗೆ ಮತ್ತೆ ನೀವು ವಾಪಸ್ ಕೊಡ್ಬೇಕಾಗುತ್ತೆ. ಮತದಾರರ ಒಂದು ಇದನ್ನ 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಿದ್ದಂತವ್ರು 2002ರಲ್ಲಿ ಏನಿತ್ತು ಆ ಒಂದು ಕರಡು ಪ್ರತಿ ಒಂದು ನಮ್ಮದು ಏನು ಒಂದು ಮತದಾರರ ಒಂದು ಇದ್ರಲ್ಲಿತ್ತು, ಸೊ ಅವರು ಸಹ ಇದನ್ನ ಇದ್ ಮಾಡ್ಬೇಕಾಗ್ತದೆ. ಆಮೇಲೆ ನಿಮ್ದು ಏನಾದ್ರೂ ಆಕ್ಷೇಪಣೆಗಳಿದ್ರೆ 5/8/2026 ರಿಂದ 4/9/2020 ಆಕ್ಷೇಪಣೆಗಳನ್ನ ನಾವು ಪಡೆದುಕೊಳ್ತೇವೆ. ಅದೇ ರೀತಿ ವಿಲೇವಾರಿಗೆ ಸಹ 5/8/2026 ರಿಂದ 3/10/2026 ಇತ್ಯರ್ಥ ಪಡಿಸ್ತೀವಿ. ಒಟ್ಟಾರೆಯಾಗಿ ನಾನು ಎಲ್ಲಾ ನಗರದ ನಾಗರಿಕರಲ್ಲಿ ನಾನು ಮನವಿ ಮಾಡೋದಂದ್ರೆ, ರಜನಿ ಮತ್ತು ಈಗಾಗಲೇ ನಾವು ಏನ್ ಮಾಡ್ತಾ ಇದ್ದೀವಿ SIR ಸಂದರ್ಭದಲ್ಲಿ ದಯವಿಟ್ಟು ನಮ್ಮ BLOs ಮನೆಗೆ ಬಂದಾಗ ಯಾರೂ ಸಹ ಇಲ್ಲದೆ ಕಡ್ಡಾಯವಾಗಿ ನಿಮ್ಮ ಒಂದು BLO ಫಾರ್ಮ್ ಏನ್ ಕೊಡ್ತಾರ ಆ ಫಾರ್ಮ್ ಅನ್ನ ಫಿಲ್ ಮಾಡಿ ನಮ್ಮ ಕನ್ಸರ್ನ್ BLOsಗೆ ತಂದು ಕೊಡಿ. ಯಾರೂ ಸಹ ಮತದಾರರ ಪಟ್ಟಿಯಿಂದ ಹೊರಗಡೆ ಇರಬೇಡಿ. ಆಮೇಲೆ ತಪ್ಪು ಮಾಹಿತಿಯನ್ನು ದಯವಿಟ್ಟು ಯಾರೂ ಕೊಡಬೇಡಿ. ಒಂದು ಕಡೆ ಯಾರಾದ್ರೂ ಈಗಾಗಲೇ ನೀವು ಇದ್ರೆ ಮತ್ತೊಂದು ಕಡೆ ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿಲ್ಲ. ಆತರ ಏನಿದ್ರೆ ಅದನ್ನ ಪ್ರಕಾರ ನೀವು ಅದನ್ನೇ ನಮೂದು ಮಾಡ್ಕೊಡ್ಬೇಕಾಗ್ತದೆ. ನಿಮ್ಗೆ ಆತರ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನಗರದ ER ಹೋಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವು ನೇರವಾಗಿ ನನ್ನ ನಂಬರ್ಗೆ ಅಥವಾ ನನ್ನ ಕಚೇರಿಗೆ ಬಂದು ನೀವು ಮಾಹಿತಿಯನ್ನು ಕೊಡ್ಬಹುದು. ಆತರ ಏನೋ ತಪ್ಪು ಮಾಹಿತಿ ಇದ್ರೆ ಯಾವುದೇ ರೀತಿ ತಪ್ಪು ಮಾಹಿತಿಗಾಗಿ ನೊಂದಕ್ಕೆ ಅವಕಾಶ ಇಲ್ಲ. ಪ್ರತಿ BLO ಬಂದಾಗ್ಲೂ ನಮ್ಮ SIR ಏನ್ ಮಾಡ್ತೇವೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕು. ಎಲ್ಲರೂ ಸಹ ಒಂದು ಮತದಾರರ ಪಟ್ಟಿ ವ್ಯಾಪ್ತಿಗೆ ಬರ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ದಯವಿಟ್ಟು ಎಲ್ಲರೂ ಇದನ್ನ ನೋಂದಣಿ ಮಾಡ್ಕೊಳ್ಳಿ. ಹೊಸದಾಗಿ ಯಾರಿದ್ದಾರೆ ಅವರು ಸಹ ನೋಂದಣಿ ಮಾಡ್ಕೊಳ್ಳಿ. ನೀವು ಬೇರೆ ಕಡೆ ಏನಾದ್ರೂ ಹೋಗಿದ್ರೆ
ಅದನ್ನು ಸಹ ಅದು ಏನ್ ನಾವು ಫಾರ್ಮ್ ಕೊಡ್ತೀವಿ ಅದನ್ನ ಫುಲ್ಫಿಲ್ ಮಾಡ್ಬೇಕು ಅಂತ ನಾನು ತಿಳಿಸ್ತಾ, ಈ ಒಂದು ಏನು ನಾವು ವಿಶೇಷ ಸಮಗ್ರ ಪರಿಷ್ಕರಣೆ SIR ಅಂತಿದೆಯೋ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ. ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ನೀವು ಪಾಯಿಂಟ್ ಸಂಬಂಧಪಟ್ಟಿದ್ದನ್ನೆಲ್ಲನೂ ದಯವಿಟ್ಟು ಇದನ್ನ ಎಲ್ಲಾ ನಗರದ ನಾಗರಿಕರಿಗೆ ನೀವು ಪ್ರಚುರಪಡಿಸ್ಬೇಕಂತ ನಾನು ತಮ್ಮಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ. ಅಂತಿಮ ಮತದಾರರ ಪಟ್ಟಿಯನ್ನು 7/10/2026 ಪ್ರಚಾರಪಡಿಸ್ತೀವಿ. ಅಂತಿಮ ಮತದಾರರ ಇದನ್ನ ಮತ್ತೆ ಅಬ್ಜೆಕ್ಷನ್ಸ್ಗೂ ಸಹ ಡೇಟ್ ಇದೆ, ಇದರಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ, ಎಲ್ಲಾನು ಗ್ರೂಪ್ ಅಲ್ಲಿ ಇದೆ, ಹಾಕೊಂಡು ದಯವಿಟ್ಟು ಎಲ್ರಿಗೂ ಇದನ್ನು ಮನೆ ಮನೆಗೆ ತಲುಪಿಸ್ಬೇಕಂತ ನಿಮ್ಮ ಎಲ್ಲರ ಮುಖಾಂತರ ಮನವಿ ಮಾಡ್ತೇನೆ. ಒಂದು ದಿನಾಂಕ 30/6/2026 29/7/2026 ಮನೆ ಮನೆಗೆ ಭೇಟಿ ನೀಡ್ತಾರೆ. ಸದರಿ ಸಮಯದಲ್ಲಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು ನೀಡ್ತಾರೆ. ಸದರಿ ನಮೂನೆಯನ್ನು ಕಡ್ಡಾಯವಾಗಿ ಮತದಾರರು ಪಡೆದು ಭರ್ತಿ ಮಾಡಿ BLO ಅವರಿಗೆ ಹಿಂದಿರುಗಿಸಬೇಕು. ಆಗ ಮಾತ್ರ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬರುತ್ತದೆ, ಇಲ್ಲವಾದರೆ ಮತದಾರ ಕರಡು ಪಟ್ಟಿಯಲ್ಲಿ ಹೊರಗೆ ಉಳಿಯುತ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿಸ್ತೀನಿ. ದಯವಿಟ್ಟು ಜವಾಬ್ದಾರಿಯುತ ನಾಗರಿಕರು, ನಗರದ ನಾಗರಿಕರು ಈ ಒಂದು ಇದ್ರ ಒಳಗಡೆ ಬರ್ಬೇಕು ಅಂತ ನಾನು ಎಲೆಕ್ಷನ್ ಸಂಬಂಧಪಟ್ಟಂಗೆ ನಾನು ನಮ್ಮಲ್ಲಿ ಮನವಿ ಫಾರ್ಮ್ ನಾವು ಕೊಡ್ತೀವಿ. ಆ ಫಾರ್ಮ್ ಅಲ್ಲಿ ಇರ್ತದೆ ಏನೇನು ಕೊಡ್ಬೇಕು ಏನೇನು ಕೊಡಬಾರ್ದು ಅಂತ, ಜಸ್ಟ್ ಅದನ್ನ ಫಿಲ್ ಮಾಡಿ ವಾಪಸ್ ಕೊಟ್ಟರೆ ಸಾಕು. ಓಕೆನಾ, ಆಯ್ತು. ಇದು ಒಂದು ಸಬ್ಜೆಕ್ಟ್. ಎರಡನೇ ಸಬ್ಜೆಕ್ಟ್, ನಗರದಲ್ಲಿ ಈಗಾಗಲೇ ನೀವು ಗಮನಿಸಬಹುದಾಗಿದೆ, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ನಗರದ ಆಡಳಿತ ಅಧಿಕಾರಿಗಳು ಸಹ ನಗರಸಭೆಗೆ ಅವರೇ ಆಗಿರ್ತಾರೆ. ಸೊ ಅವರು ನಮಗೆ ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಗರದಲ್ಲಿರುವಂತಹ ಎಲ್ಲಾ ಮುಖ್ಯ ರಸ್ತೆಗಳನ್ನ ಮತ್ತೆ ಸಬ್ ರಸ್ತೆಗಳನ್ನ ಎಲ್ಲ ಕಂಪಲ್ಸರಿ ಆಗಿ ಡಬ್ರಿಸಿಂದ ಹಿಡಿದು ಎಲ್ಲ ಸಹ ಕ್ಲೀನ್ ಮಾಡಬೇಕು. ಚರಂಡಿಗಳು ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಸ್ವಚ್ಛಗೊಳಿಸಬೇಕು ಅಂತ ನಮ್ಗೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ. ಕಳ್ಳ ಗಾಡಿಗಳಿರಲಿ, ಇನ್ನೊಂದು ಬೇರೆಯವರಿರಲಿ, ನಿಮ್ಮ ರಸ್ತೆಗಳಲ್ಲಿ ಏನಾದ್ರೂ ಅವ್ರು ಕಲ್ಲು ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನ ತೆಗೆದು ಎತ್ಕೊಂಡು ಹೋಗಿ ವಾಪಸ್. ಈ ರಸ್ತೆಗಳಲ್ಲಿ ಎಲ್ಲಿ ಇಡಬೇಡಿ, ಆಕ್ಸಿಡೆಂಟ್ಗಳಾಗ್ತದೆ. ನೀವು ಗಮನಿಸಿರ್ಬೋದು, ಈಗಾಗಲೇ ಸುಮಾರು ಪತ್ರಿಕೆಗಳಲ್ಲಿ ಬಂದಿರೋದು. ಕಳೆದ ಬಾರಿ ನೀವು ANM ನ್ಯೂಸ್ ಅಲ್ಲೂ ಸಹ ನೀವು ಅಬ್ಸರ್ವ್ ಮಾಡಿದ್ದೀರಾ. ಅದಕ್ಕೆ ಪಾದಚಾರಿ ಇದಕ್ಕೆಲ್ಲ ಹೊಡೆದು ಸತ್ತಿರೋಂಥದ್ದು ನೀವು ಗಮನಿಸಿದ್ದೀರಾ, ಸುದ್ದಿಗಳು ಆಗಿದಾವೆ. ಆದ್ರಿಂದ ಹೇಳ್ತೀನಿ, ಡಬ್ರೀಸ್ ಅನ್ನ ಯಾರು ಸಹ ಹಾಕ್ಬೇಡಿ. ಆಮೇಲೆ ಮನೆಯನ್ನ ಈಗಾಗಲೇ ನೀವು ಏನಾದ್ರು ಡೆಮಾಲಿಷ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ CND ವೇಸ್ಟ್ ಅನ್ನ ನಾವು ಚಿನ್ನಸಂದ್ರ ಹತ್ರ ಮಾನ್ಯ ಸಚಿವರು ನಮಗೆ 2 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ. ಆ ಜಮೀನಲ್ಲಿ ದಯವಿಟ್ಟು ನಾವೇ ನಿಮ್ಗೆ ಹೇಳ್ತೀವಿ, ಎಲ್ಲಿದೆ ನಮ್ಮ ನಗರಸಭೆನ ಕನ್ಸಲ್ಟ್ ಮಾಡಿ ನಿಮಗೆ ಉಚಿತವಾಗಿ ಅಲ್ಲಿ ಹಾಕ್ಲಿಕ್ಕೆ ನಿಮ್ಗೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಅದು ಬಿಟ್ಟು ಎಲ್ಲೂ ಸಹ ರಸ್ತೆಯಲ್ಲಿ ಹಾಕ್ಬೇಡಿ. ಕೆಲವು ಪತ್ರಿಕೆಗಳಲ್ಲಿ ನಾನು ಗಮನಿಸಿದ್ರೆ ನೀವು ಗ್ರಾಮಾಂತರ ವ್ಯಾಪ್ತಿಗೆ ನೀವು ಶಿಫ್ಟ್ ಮಾಡ್ತಾ ಇದ್ದಾರೆ. ಚಿನ್ನಸಂದ್ರ ಕ್ರಾಸ್ ಅಲ್ಲಿ ಸಹ ನಾನು ಲಾಸ್ಟ್ ಟೈಮ್ ನೋಡಿದೆ, ಅದು ಅಂತರ್ಗಂಗೆ ಪತ್ರಿಕೆಯಲ್ಲಿ ಬಂದಿದ್ದು, ಚಿನ್ನಸಂದ್ರ ಕ್ರಾಸ್ ಅಲ್ಲಿ ಹಾಕ್ತಾ ಇದ್ದೀರಾ. ಕೆಲವರು ಬೆಳಿಗ್ಗೆ ನಾನು ಅಬ್ಸರ್ವ್ ಮಾಡಿದೆ, ಬೂರ್ಮಾಕ್ನಹಳ್ಳಿ ಎಲ್ಲ ತಗೊಂಡೋಗಿ ದೇವಾಲಯದ ಮುಂಭಾಗ ಲಯನ್ ಆಸ್ಪತ್ರೆವರೆಗೂ ನೀವು ಡಬ್ರೀಸ್ ಹಾಕ್ತಿದ್ರು. ದಯವಿಟ್ಟು ಅದಕ್ಕೆ ಹಾಕ್ಬೇಡಿ. ನಗರದಲ್ಲಿ ಯಾವುದೇ ಡಬ್ರೀಸ್ ಇಲ್ಲಿ ನಮ್ಮಲ್ಲಿ CND ವೇಸ್ಟ್ಗೆ ಅಂತ ಜಾಗ ಇದೆ, ನೀವು ಅದರಲ್ಲಿ ದಯವಿಟ್ಟು ಹಾಕಿ. ಮುಂದುವರೆದ ಭಾಗ ಏನ್ ಈಗಾಗಲೇ ಖಾಲಿ ನಿವೇಶನಗಳ ನಗರದಲ್ಲಿದ್ದಾವೋ ಅದನ್ನ ಡಸ್ಟ್ ಬಿನ್ಗಳಾಗಿ ಪರಿವರ್ತನೆ ಮಾಡ್ತಿದ್ದಾರೆ ಅಕ್ಕಪಕ್ಕ ಮನೆಯವರು. ಆದ್ರಿಂದ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಸೈಟ್ ಅನ್ನ ಕೂಡಲೇ ನೀವು ಕಾಂಪೌಂಡ್ ಮಾಡ್ಕೊಳ್ತಿರೋ, ಫೆನ್ಸಿಂಗ್ ಮಾಡ್ಕೊಳ್ತಿರೋ, ನಿಮ್ ಜವಾಬ್ದಾರಿ ಮಾಡ್ಕೊಳ್ಳಿ. 15 ದಿವಸಗಳ ಕಾಲ ನಾನು ಇದನ್ನ ಅಬ್ಸರ್ವ್ ಮಾಡ್ತೇನೆ. 15 ದಿನ ಆದ ನಂತರ ಸದರಿ ಸೈಟ್ಗಳನ್ನ ನಗರಸಭೆಯಿಂದ ಕ್ಲೀನ್ ಮಾಡಿಸ್ತೀವಿ. ದುಪ್ಪಟ್ಟು ತೆರಿಗೆ ದಂಡ ವಿಧಿಸಿ ಅದನ್ನ ನಿಮ್ಮ ಟ್ಯಾಕ್ಸ್ ನೆಟ್ ಒಳಗಡೆ ನೀವು ಏನ್ ಟ್ಯಾಕ್ಸ್ ಕಟ್ತೀರ ಅದನ್ನ ಆಡ್ ಮಾಡಿ ನಗರಸಭೆ ದಂಡದ ರೂಪದಲ್ಲಿ ನಿಮ್ಮ ಹತ್ರ ವಸೂಲಿ ಮಾಡಿ ನಾವೇ ಕ್ಲೀನ್ ಮಾಡಿಸ್ಬೇಕಾಗ್ತದೆ. ಅದಕ್ಕೆ ದಯವಿಟ್ಟು 15 ದಿನಗಳ ಕಾಲ ಎಲ್ರಿಗೂ ಕಾಲಾವಕಾಶ ಕೊಟ್ಟಿದ್ದೀವಿ. ಅದನ್ನ ದಯವಿಟ್ಟು ನೀವು ಕೂಡಲೇ ಅದನ್ನ ತಗೋಬೇಕು, ಕ್ಲೀನ್ ಮಾಡಿಸ್ಕೋಬೇಕು. ಯಾರು ಕಸ ಏನನ್ನ ಹಾಕಿದ್ರೆ ನೀವೇ ನೇರ ಹೊಣೆಗಾರರು ಆಗ್ತೀರಾ, ಸೈಟ್ ಮಾಲೀಕರು. ಹೀಗಾಗಿ ತಮ್ಮ ಗಮನಕ್ಕೆ ನಾನೀಗ ತರ್ತಾ ಇದ್ದೀನಿ. ಮೂರನೇದು, ಪ್ಲಾಸ್ಟಿಕ್. ನಾವ್ ಈಗಾಗಲೇ ನೀವು ಗಮನಿಸಿರ್ಬೋದು, ನಗರದಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ನಾವು ಮಾಡಿ ಸುಮಾರು ದಿನ ಆಗಿದೆ. ಪ್ಲಾಸ್ಟಿಕ್ ಈಗಾಗಲೇ ಎಲ್ಲ ಸಹಕಾರ ಕೊಟ್ಟಿದ್ದಾರೆ, ವರ್ತಕರಿಂದ ಹಿಡಿದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ನಿಂತಿದೆ ಅಂತ ಹೇಳಲ್ಲ, 95% ನಮ್ಮ ನಗರ ಪ್ಲಾಸ್ಟಿಕ್ ನಗರ ಆಗಿದೆ. ಆದ್ರೆ ಬೆಳಗಿನ ಜಾವ ನಮ್ಮ ಸಿಬ್ಬಂದಿ CK ಬಾಬು ಮತ್ತು ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಸ್ ಅಚಾನಕ್ ಕ್ಲೀನ್ ಮಾಡಿಸೋ ಸಂದರ್ಭ ಹೋದಾಗ APMC ಒಳಗಡೆ ಕೃಷ್ಣ ಟ್ರೇಡರ್ಸ್ ಅಂತ ಅವ್ರ ಮಗ ಮತ್ತು ಅವ್ರಿಬ್ರು ನಮ್ಮ ಸಿಬ್ಬಂದಿಗೆ ಶಬ್ದಗಳ ನಿಂದನೆ ಮಾಡಿ ಧಮಕಿ ಹಾಕಿ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ ಕೈಲಿ ಏನಾಗ್ತದೆ ಅಂತ, ನಾವು ಪ್ಲಾಸ್ಟಿಕ್ ಮಾರಾಟ ಮಾಡೋದು ಅಂತ ಹಾಕಿದ್ರು. ಸೊ ಅವರಿಗೆ ನಾವು ಸಿಂಗಲ್ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದು ತಪ್ಪು ಅಂತ ಅವ್ರಿಗೆ ಅರಿವು ಮೂಡಿಸಿದ್ದೇವೆ. ಯಾಕಂದ್ರೆ ಅವ್ರ ಮಗ ಸಹ ವಿದ್ಯಾವಂತನಾಗಿದ್ದಾನೆ, MBA ಹೋಲ್ಡರ್ ಆಗಿರೋದ್ರಿಂದ ಅವ್ರಿಗೆ ಸಹ ಅವ್ರಿಗೆ ಅರಿವು ಕೊಟ್ಟಿದ್ದೀವಿ. ಕೊಟ್ಟರು ಸಹ ಅವರು ಪದೇ ಅದನ್ನು ಪ್ಲಾಸ್ಟಿಕ್ ಬಳಸ್ತಾ ಇರೋದ್ರಿಂದ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ 50,000 ರೂಪಾಯಿ ದಂಡ ಹಾಕಿದ್ದೀನಿ. ಈಗ ಬೆಳಗಿನ ಜಾವ ನೀವು ನೋಡ್ಬೋದು, 50,000 ರೂಪಾಯಿ ದಂಡ ಹಾಕಿದೀವಿ, FIR ಮಾಡಿಸ್ತೀವಿ ಅಂತ ಹೇಳಿದೀವಿ. ಹಂಗಾಗಿ ಅವರಿಗೆ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ, ದಂಡವನ್ನು ಅವ್ರು ಪಾವತಿ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನೇನ ರಿಪೀಟ್ ಆದ್ರೆ ನಿಯಮಾನುಸಾರ ಏನು ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಬಳಸ್ತಾ ಇರೋದನ್ನ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವ್ರ ವಿರುದ್ಧ FIR ಮಾಡ್ತಾ ಜೊತೆಗೆ ಅವ್ರ ವೃತ್ತಿ ಪರವಾನಗಿಯನ್ನು ಸಹ ನಗರಸಭೆ ರದ್ದು ಮಾಡುತ್ತೆ. ಇದು ಅವ್ರೊಬ್ಬರಿಗೆ ಹೇಳ್ತಾ ಇಲ್ಲ, ಸುಮಾರು ಜನ ಅಂಗಡಿಗಳಲ್ಲಿ ಮಾಡಿದ್ದಾರೆ. ಅವ್ರಿಗೆಲ್ಲ ಸಣ್ಣ ಪುಟ್ಟ ಇದ್ದಿದ್ದಕ್ಕೆ ಅವರಿಗೆ ಸ್ವಲ್ಪ ದಂಡನ ಹಾಕಿದಿವಿ.
ಕೆಲವರು ಆರೋಪಗಳಿರ್ಬೋದು, ಒಬ್ರಿಗೆ ಹಾಕಿ ಒಬ್ರಿಗೆ ಬಿಡ್ತಾ ಇದಾರೆ ಅಂತ ಯಾವುದೇ ಮಾತು ಬಿಡೋದಿಲ್ಲ. ಫಸ್ಟ್ ಮಾನವೀಯತೆ ದೃಷ್ಟಿಯಿಂದ ಹೇಳ್ತೀವಿ. 2ನೇ ಸರಿ ತೆರಿಗೆ ದಂಡ ಆಗ್ತದೆ. 3ನೇ ಸರಿ ಮುಲಾಜಿದಂಗೆ ಟ್ರೇಡ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ. ಮತ್ತೆ ನಗರದಲ್ಲಿ ಪ್ಲಾಸ್ಟಿಕ್ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತೀನಿ, ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ. ಈಗಾಗಲೇ ನಗರವನ್ನು ಸ್ವಚ್ಛ ಮಾಡಕ್ ಹೊರಟಿದೀವಿ ನಾವು, ಎಲ್ಲ ಹಾಳಾಗ್ತಾ ಇದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಮತ್ತೊಮ್ಮೆ ಹೇಳ್ತಾ ಇದೀನಿ, ಬಳಸಬೇಡಿ. ಭಾನುವಾರ ಸಂತೆಗಳಲ್ಲಾಗಿರ್ಬೋದು, ಇಂಥ ಕಡೆಯಲ್ಲಿ ಹೆಚ್ಚಾಗಿ ಇನ್ನೂ ನಡೀತಾನೆ ಇದೆ. ನಾನು ಗಮನಿಸಿದ್ದೇನೆ, ಚಿಕನ್ ಮಟನ್ ಅಂಗಡಿ ಮತ್ತು ಕೆಲವೊಂದು ಕಡೆ ಮಟನ್ ಮಾರಾಟ ಮಾಡೋಂಥ ಅಂಗಡಿಗಳಲ್ಲೂ ಸಹ ಕಪ್ಪು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ತಾ ಇದ್ದೀರಾ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು, ಇದೇ ನಿಮಗೆ ಅಂತಿಮ ಎಚ್ಚರಿಕೆ ಅನ್ಕೊಂಡ್ರೂ ಸರಿ, ತಿಳುವಳಿಕೆ ಅನ್ಕೊಂಡ್ರೂ ಸರಿ, ನಾನು ಯಾವುದೇ ಕಾರಣಕ್ಕೂ ದಂಡ ಹಾಕೋದು ಬಿಟ್ಬಿಡ್ತೀನಿ ಇನ್ಮೇಲೆ. ನಮಗೂ ಸಾಕಾಗಿದ್ದೀರ. ನಾವು ಕೆಲವು ಬೆರಳೆಣಿಕೆ ಜನ ನಾಗರಿಕರಿಗೆ ಅರಿವಿಲ್ದಿದ್ದಾಗ ನಾನು ಏನ್ ಮಾಡಕ್ಕಾಗೋದಿಲ್ಲ. ಹಂಗಾಗಿ ಕಾನೂನು ರೀತಿ ಕ್ರಮ ಜರುಗಿಸ್ಕೊಂಡು ಹೋಗ್ತೀನಿ. ಮುಲಾಜಿದಂಗೆ FIR ಹಾಕ್ತೀನಿ. ಅದ್ರ ಪ್ರಕಾರ ಇಷ್ಟು ವರ್ಷ ಜೈಲು ಶಿಕ್ಷೆ ಇದೆ, ಸುಮಾರು 25,000 ದಂಡ ಇದೆ, ನೀವು ಗಮನಿಸಿರ್ಬೋದು. ಕೋರ್ಟ್ಗೆ ಹಾಕ್ತೀನಿ. ಕೋರ್ಟ್ ಅಲ್ಲಿ ಹೋಗ್ಕೊಂಡು ಕೋರ್ಟಲ್ಲಿ ಮಾನ್ಯ ನ್ಯಾಯಾಧೀಶರು ಜಡ್ಮೆಂಟ್ ಕೊಡ್ತಾರೆ, ಅದ್ರ ಪ್ರಕಾರ ಅವ್ರು ಹೋಗ್ಲಿ ಅಷ್ಟೇ. ಲಾಸ್ಟ್ ಅಷ್ಟೇ ನಾನು ಮಾಡೋದು, ಇನ್ನೇನು ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮೂರು, ನಾನು ಪ್ರತಿ ಸಲ ಹೇಳ್ತೀನಿ ಪ್ಲಾಸ್ಟಿಕ್ ಬಳಸಬೇಡಿ ಅಂತ. ಆಲ್ಟರ್ನೇಟ್ ಆಗಿ ಬಟ್ಟೆ ಬ್ಯಾಗ್ ಅನ್ನು ಉಪಯೋಗಿಸಿ ಅಂತ ಹೇಳಿದ್ವಿ. ಹಾಗೆ ಜನ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ, ಮಾಡ್ತಾ ಇದಾರೆ. ಆದ್ರೂ ಸಹ ಉದ್ದೇಶಪೂರ್ವಕವಾಗಿ ಕೆಲವು ಕುಚೋದ್ಯ ಮಾಡೋ ಏನ್ ಮಾಡ್ತಾರ ನೋಡೋಣ ಅಂತ ಹೊರಟ್ರೆ, ಕಾನೂನು ಅದು ಏನ್ ಮಾಡ್ಬೇಕು ಅದನ್ನ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಇನ್ನು IDSMT ಕಾಂಪ್ಲೆಕ್ಸ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲಾನು ಕ್ಲಿಯರ್ ಮಾಡಿದೀವಿ. ಸಾಯಿಲ್ ಟೆಸ್ಟ್ ಕೂಡ ಸ್ಟಾರ್ಟ್ ಆಗಿದೆ. ಸಾಯಿಲ್ ಟೆಸ್ಟ್ ಮುಗಿದಿದೆ, ಡ್ರಾಯಿಂಗ್ಸ್ ಎಲ್ಲ ಆಗಿದಾವೆ. ಈಗಾಗಲೇ ಅನುದಾನ ಬಿಡುಗಡೆ ಆಗಿ ಹಿಂದೆ ಏನಿತ್ತು ಅದನ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಟೆಂಡರ್ ಪ್ರೊಸೆಸ್ ಅನ್ನು ಮಾಡ್ತಾ ಇದ್ವಿ. ಆದಷ್ಟು ಬೇಗ ಅಂಗಡಿಗಳನ್ನ ನಿರ್ಮಾಣ ಮಾಡಿ ಪ್ರೊಸೆಸ್ ಪ್ರಕಾರ ಏನ್ ಮಾಡ್ಬೇಕು ಅದನ್ನ ನಾವು ಅಂಗಡಿಗಳನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ತಿಂಗಳ ಕೊನೆ 5% ರಿಬೇಟ್ ಏನಿತ್ತು ಅದು ಮುಗಿದು ಬಂದಿದೆ. ಸಾರ್ವಜನಿಕರು ಯಾರಾದ್ರೂ ತೆರಿಗೆ ಕಟ್ಟಬೇಕಂತಿದ್ರೆ ಕೂಡಲೇ ಒಂದು ತೆರಿಗೆ ಕಟ್ಟಬೇಕು. ಮತ್ತೆ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನ ಇದೆ, ಕೆಲವರು ತಪ್ಪು ಮಾಹಿತಿ ಕೊಟ್ಟು ಕಡಿಮೆ ಕೊಟ್ಟು 3 ಫ್ಲೋರ್ನ 1 ಫ್ಲೋರ್ ಅಂತ ಕಟ್ಕೊಳ್ಳೋದು, ರೆಡ್ ಆಕ್ಸೈಡ್ ಗ್ರಾನೈಟ್ ಅನ್ನು ರೆಡ್ ಆಕ್ಸೈಡ್ ಕಟ್ಟೋದು ಸುಮಾರು ನಮಗೆ ಬಂದಿದೆ. ಮೊದಲನೇ ಹಂತದಲ್ಲಿ ಕಮರ್ಷಿಯಲ್ ಸ್ಟಾರ್ಟ್ ಮಾಡಿದ್ವಿ, ಕ್ಯಾಲ್ ಮಾಡ್ತೀವಿ, ಎಲ್ಲ ಅಸೆಸ್ ಮಾಡ್ತೀವಿ. ಎಲ್ಲಾ ಬಿಲ್ಡಿಂಗ್ಸ್ ನ ಒಂದು ಟೀಮ್ ಮಾಡಿದ್ವಿ, ಎಲ್ಲಾ ಸಹ ಟೀಮ್ ಮಾಡಿ ಆ ತರ ಕಂಡು ಬಂದ್ರೆ ತೆರಿಗೆ ದುಪ್ಪಟ್ಟು ತೆರಿಗೆ ಆಗೋದ್ರಿಂದ ನಾಗರಿಕ ಸೌಲಭ್ಯಗಳನ್ನ ನಿಮ್ಗೆ ನಿಲ್ಲಿಸ್ತೀವಿ. ದಯವಿಟ್ಟು ಯಾರು ನಗರಸಭೆಗೆ ತಪ್ಪು ಘೋಷಣೆ ಮಾಡ್ಕೊಂಬೇಡಿ. ನಾವು ನಮ್ಮಲ್ಲಿ ಟ್ಯಾಕ್ಸ್ ಹಾಕೊಡ್ತಿರೋದು ನಿಮ್ಮ ಸಹಕಾರಕ್ಕಷ್ಟೇ ಇರೋದು. ಬಟ್ ಫಾರ್ಮ್ 2 ಏನಿದೆ ನೀವೇ ಡಿಕ್ಲೇರ್ ಮಾಡಬೇಕು. ಸೆಲ್ಫ್ ಡಿಕ್ಲರೇಷನ್ ಸಿಸ್ಟಮ್ ಇರೋದ್ರಿಂದ, ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿ ರಾಜ್ಯದಲ್ಲಿ ಜಾರಿ ಇರೋದ್ರಿಂದ ನೀವೇ ಘೋಷಣೆ ಮಾಡ್ಕೊಬೇಕು. ನಾವ್ ಎಷ್ಟೇ ಸಹಕಾರ ಕೊಡ್ತಿದೀವಿ ಅಷ್ಟೇ. ಆದ್ರೆ ತಪ್ಪು ಮಾಹಿತಿ ಏನಾದ್ರು ಘೋಷಣೆ ಮಾಡ್ಕೊಂಡು ಸಿಗಾಕೊಂಡ ಪಕ್ಷದಲ್ಲಿ ಅದಕ್ಕೆ ಸೆಕ್ಷನ್ ಏನಿದೆ ಅನ್ನೋದು ಮುನ್ಸಿಪಲ್ ಕಾಯ್ದೆ ಅದ್ರ ಪ್ರಕಾರ 1964 ಆಕ್ಟ್ ಪ್ರಕಾರ ನಿಮ್ಗೆ ಕ್ರಮ ಅಂತ ಜರುಗಿಸ್ತೀವಿ. ಯಾವುದೇ ಕಾರಣಕ್ಕೂ ಆ ರೀತಿ ಏನೋ ತಪ್ಪು ಮಾಹಿತಿ ಮಾಡ್ಕೊಂಡಿದ್ರೆ ಕೂಡಲೇ ಸರಿಪಡಿಸ್ಕೊಳ್ಳಿ. ಈಗಾಗಲೇ 100 ಬಿಲ್ಡಿಂಗ್ ಅನ್ನ ನಾವು ಮೈನ್ MG ರೋಡ್ ಇರೋ ಕಮರ್ಷಿಯಲ್ ಬಿಲ್ಡಿಂಗ್ ಗಳನ್ನ ರೀಕ್ಯಾಲ್ ಮಾಡಿದ್ವಿ, ಅವ್ರಿಗೆ ಮತ್ತೆ ಕೊಟ್ಟಿದ್ವಿ. ಅವ್ರು ಬಂದು ದಂಡನೂ ಕಟ್ಟಿದ್ದಾರೆ. ಇದಕ್ಕೆ ಅವಕಾಶ ಇಲ್ಲ. ಈ ತಿಂಗಳಾದ್ಮೇಲೆ ನಾವು ಪ್ರತಿ ವಾರ್ಡ್ ಅಲ್ಲೂ ಕಮರ್ಷಿಯಲ್ ಇಂದ ಸ್ಟಾರ್ಟ್ ಮಾಡಿ ರೆಸಿಡೆನ್ಸಿಯಲ್ ಏರಿಯಾಗಳಿಗೆ ರೀಕ್ಯಾಲ್ ಸ್ಟಾರ್ಟ್ ಮಾಡ್ತೀವಿ. ಆದ್ರಿಂದ 5% ರಿಬೇಟ್ ಇರೋದನ್ನ ದಯವಿಟ್ಟು ಬಂದು ಬೇಗ ತೆರಿಗೆಯನ್ನು ಕಟ್ಟಲಿಲ್ಲ ಅಂದ್ರೆ ನಿಮ್ಗೇನು ಎವ್ರಿ ಮಂತ್ 2% ಇಂಟ್ರೆಸ್ಟ್ ಇರುತ್ತೋ ಅದ್ರ ಪ್ರಕಾರ ನಾವು ಪ್ರತಿ ಇದಕ್ಕೂ ಸ್ಟಾರ್ಟ್ ಮಾಡ್ತೀವಿ.